ಓಂ ತಮೀಶಾನಂ ಜಗತಸ್ತಸ್ಥುಷಸ್ಪತಿಂ ಧಿಯಂಜನ್ಮಮವಸೇ ಹೂಮಹೇ ವಯಂ ಪೂಷಾ ನೋ ಯಥಾ ವೇದಸಾಮಸದ್ವೃದೇ ರಕ್ಷಿತಾಪಾಯುರದಬ್ಧಸ್ವಸ್ತಜೇ ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಸಿಂಹರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಸಿಂಹರಾಶಿಯವರಿಗೆ ಕಳೆದ 1.5 ತಿಂಗಳಿಂದ ಸುಮಾರು 48 ದಿನಗಳ ಕಾಲಕ್ಕೆ ತಾತ್ಕಾಲಿಕವಾಗಿ ಗುರುಬಲ ಇರಲಿಲ್ಲ. ಗುರು ಬಂದು 12ನೇ ಮನೆಗೆ ಬಂದಿದ್ರು, ವ್ಯಯಸ್ಥಾನಕ್ಕೆ ಬಂದಿದ್ರು, ನಷ್ಟ ಸ್ಥಾನಕ್ಕೆ ಬಂದಿದ್ರು. ಡಿಸೆಂಬರ್ 5ನೇ ತಾರೀಕಿನಿಂದ ಸಿಂಹರಾಶಿಯವರಿಗೆ ಮತ್ತೆ ಪುನಃ ಗುರುಬಲ ಪ್ರಾರಂಭ, ಮತ್ತೆ ಏಕಾದಶ ಸ್ಥಾನ, ಲಾಭಸ್ಥಾನದ ಗುರುಫಲ ಇದೆಲ್ಲ ಸಿಂಹರಾಶಿಯವರಿಗೆ ಸಿಗ್ತಾ ಹೋಗುತ್ತೆ. ಇನ್ನು ಒಂದು 6 ತಿಂಗಳು ಗುರುಬಲ ನಿಮಗಿರುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಸಿಂಹರಾಶಿಯವರು ಧೈರ್ಯವಾಗಿರ್ಬೋದು, ಯಾಕೆಂತಂದರೆ ಗುರು ಯಾವತ್ತೂ ಒಳ್ಳೆಯ ಫಲನೇ ಕೊಡ್ತಾರೆ ಹೊರತು ಕೆಟ್ಟ ಫಲ ಕೊಡೋದಿಲ್ಲ. ಅಂದಹಾಗೆ ಒಂದು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ಈ 48 ದಿನಗಳ ಕಾಲ ಅಂದರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 15 ಇದೆಯಲ್ಲ, ಈ 48 ದಿನದಲ್ಲಿ ನಿಮ್ಗೆ ಏನೇನು ಪಾಸಿಟಿವ್ ಆಯಿತು, ಏನೇನು ನೆಗೆಟಿವ್ ಆಯಿತು ಅದನ್ನು ಡೈರಿಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಇನ್ನು 6 ತಿಂಗಳಾದಮೇಲೆ ನಿಮ್ಮ ಗುರುಬಲ ಹೋಗುತ್ತೆ, ಮತ್ತೆ ಅಲ್ಲಿ ಏನು ನೆಗೆಟಿವ್ ಆಯಿತು ಆ ನೆಗೆಟಿವ್ ರಿಲೇಟೆಡ್ ನಾವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಸರಿ, ಗುರು 11ನೇ ಮನೆಗೆ ಬಂದರೆ ಲಾಭಸ್ಥಾನದಲ್ಲಿ ಲಾಭಗ್ರಹ ಇತ್ತಂದರೆ ಲಾಭ ಫಲನೇ ಕೊಡಬೇಕಲ್ವಾ. ಹಾಗಾಗಿ ಗುರುವಿಂದ ಧನ, ಸಂತಾನ ಇತ್ಯಾದಿಗಳ ಅಭಿವೃದ್ಧಿ ಆಗುತ್ತೆ. ಗುರುವಿಂದ ಯಾವುದೂ ತೊಂದರೆ ಇಲ್ಲ. ಮೇಲಾಗಿ ಸಿಂಹರಾಶಿಯವರಿಗೆ ಪಂಚಮಾಧಿಪತಿ ಅಂದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿ ಹಾಗೂ ಅದೃಷ್ಟಕ್ಕೆ ಅಧಿಪತಿ ಅರ್ಥ ಸೂರ್ಯ ಅದೃಷ್ಟವನ್ನೂ ಕೊಡ್ತಾರೆ, ಪೂರ್ವ ಪುಣ್ಯವನ್ನೂ ಕೊಡ್ತಾರೆ, ಸಂತಾನವನ್ನು ಕೊಡ್ತಾರೆ. ಅಲ್ಲಿಗೇನು ಭಯಪಡೋ ಅವಶ್ಯಕತೆ ಇಲ್ಲ. ಗುರುವಿಂದ ನಿಮ್ಗೆ ಮತ್ತೆ ಒಳ್ಳೆಯದೇ ಪ್ರಾರಂಭ ಆಯಿತು. ಸರಿ, ನಿಮ್ಮ ರಾಶಿ ಸಿಂಹರಾಶಿ ಆದ್ದರಿಂದ ನಿಮಗೆ ಅಷ್ಟಮ ಶನಿ ಪ್ರಭಾವ ನಡೀತಾ ಇದೆ, ಅದು ಗೊತ್ತಿದೆ ನಿಮಗೆ. ಅಷ್ಟಮ ಶನಿಗೇನು ಪ್ರತ್ಯೇಕವಾಗಿ ನಾನು ಆ ಹೋಮ ಈ ಹೋಮ ಪ್ರತಿ ತಿಂಗಳು ಆ ಪೂಜೆ ಅಂತ ಹೇಳೋಕ್ಕಾಗಲ್ಲ. ಕಂಟಿನ್ಯೂ ಆಗಿ ನಾನು ಮೊದಲಿಂದನೂ ಪ್ರಧಾನವಾಗಿ ತಿಳಿಸಿದ್ದೀನಿ. ಏನಪ್ಪ ಅಂತಂದರೆ, ಅಷ್ಟಮ ಶನಿ ಇದೆಯಾ, ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ, ಇನ್ನೇನು ಬೇಕಾಗಿಲ್ಲ. ತಿಂಗಳಿಗೊಮ್ಮೆ ಒಂದು ಅರ್ಧ ಲೀಟ್ರೋ 1 ಲೀಟ್ರೋ ತೈಲ ಅಂದರೆ ಎಣ್ಣೆ ತೊಗೊಂಡೋಗಿ ತೈಲಾಭಿಷೇಕ ಮಾಡಿ ಬನ್ನಿ. ಇಷ್ಟು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಭಗವಂತನ ಆಶೀರ್ವಾದ, ಭಗವಂತನ ಆರಾಧನೆ ಭಾಳ ಮುಖ್ಯ, ಭಾಳ ಶ್ರೇಷ್ಠ. ಅರ್ಥ ಆಯ್ತಲ್ಲ? ಸರಿ, ಶನಿಯಿಂದ ಏನಾದರೂ ತೊಂದರೆಗಳಾಗುತ್ತಾ ಅಂದರೆ ಅವರು ಸಪ್ತಮಾಧಿಪತಿ, ಅವರು ಷಷ್ಠಾಧಿಪತಿ, ಋಣರೋಗ ಶತ್ರುಸ್ಥಾನಕ್ಕೂ ಹಾಗೂ ವಿವಾಹ ಸ್ಥಾನಕ್ಕೂ ಅಧಿಪತಿ. ಅಂದರೆ ಸಾಲ ಮಾಡಬೇಕಾದ್ರೆ ಶನಿಯಿಂದನೇ ಆಗುತ್ತೆ ನಿಮಗೆ, ರೋಗಗಳು ಬರಬೇಕಾದ್ರೆ ಶನಿಯಿಂದನೇ ಬರಬೇಕು, ಶತ್ರುಗಳು ಉತ್ಪತ್ತಿ ಆಗ್ತಾರೆ ಅಂದ್ರೂ ಶನಿಯಿಂದನೇ ಆಗಬೇಕು. ಅಲ್ಲಿಗೆ ಅದೃಷ್ಟಗಳು ನಿಮಗೆ ಹುಡ್ಕೊಂಬರ್ಬೇಕಂದ್ರೂ ಕೂಡ ನಿಮಗೆ ಶನಿನೇ ಕೊಡಬೇಕು. ಯಾಕಂದರೆ 8ನೇ ಮನೇಲಿದ್ದಾರೆ. ಈವನ್ ವಿವಾಹಕ್ಕೆ ಸಕ್ಸಸ್ ಆಗಬೇಕಾದ್ರೂ ಶನಿನೇ ಕೊಡಬೇಕಾಗತ್ತೆ. ಹಾಗಾಗಿ ತೈಲಾಭಿಷೇಕ ಮರಿಬೇಡಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗುವಂಥ ವಿಚಾರವನ್ನು ಮರೆಯೋಕ್ಕೆ ಹೋಗ್ಬೇಡಿ. ಸರಿ, ಇನ್ನು 7ನೇ ಮನೆಯಲ್ಲಿ ರಾಹು ಇದ್ದಾರೆ, ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾರೆ. ಅದು ವರ್ಷದ ಭವಿಷ್ಯದ ಫಲಕ್ಕೆ ಬಂದುಬಿಡುತ್ತೆ. ಅದೇನು ಪ್ರತ್ಯೇಕವಾಗಿ ಈ ತಿಂಗಳು ನಿಮ್ಗೆ ಸಮಸ್ಯೆ ಮಾಡುತ್ತೆ, ಸಮಸ್ಯೆ ಮಾಡಲ್ಲ, ವರ ಕೊಡುತ್ತೆ, ಶಾಪ ಕೊಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸರಿ, ಹಾಗಾದರೆ ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ, ನಿಮಗೆ ಗುರು ಬದಲಾವಣೆ ಆಗಿದ್ದು ಒಂದು ಪ್ಲಸ್ ಪಾಯಿಂಟ್. ಆದರೆ ಬೇರೆ ಗ್ರಹಗಳು ಬದಲಾವಣೆ ಆಗ್ತಿದೆ. ಯಾರು? 6ನೇ ತಾರೀಕು ಡಿಸೆಂಬರ್ 6ನೇ ತಾರೀಕು ಬುಧ 5ನೇ ಮನೆಗೆ ಬರ್ತಾ ಇದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನಿಗೆ ಬುಧ ಮಿತ್ರ, ನಿಮ್ಮ ರಾಶಿಯಿಂದ 5ನೇ ಮನೆಗೆ ಬುಧ ಬರ್ತಾ ಇದ್ದಾರೆ. ಹಾಗೆ 7ನೇ ತಾರೀಕು ಕುಜ, ಅವರು ಕೂಡ 5ನೇ ಮನೆಗೆ ಬರ್ತಾ ಇದ್ದಾರೆ. 4ನೇ ಮನೆಯಿಂದ 5ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗೆ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 15ನೇ ತಾರೀಕು 5ನೇ ಮನೆಗೆ ಬರ್ತಾ ಇದ್ದಾರೆ. ಜೊತೆಗೇನಪ್ಪ ಅಂದರೆ ವಿಶೇಷವಾಗಿ ಬುಧ ಬಂತು ನಿಮಗೆ ಬರುವಂಥದ್ದು 6ನೇ ತಾರೀಕು ವೃಶ್ಚಿಕ ರಾಶಿಗೆ, ಅಂತಂದರೆ ನಿಮ್ಮ 4ನೇ ಮನೆಗೆ, 5ನೇ ಮನೆಗಲ್ಲ, ತಪ್ಪಾಯ್ತಲ್ಲಿ. 3ನೇ ಮನೆಯಿಂದ 4ನೇ ಮನೆಗೆ ಬರ್ತಾನೆ ಬುಧ. ಆದರೆ ಕುಜ, ರವಿ, ಶುಕ್ರ 3 ಗ್ರಹನೂ 5ನೇ ಮನೆಯಲ್ಲಿ ಇರ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್. ನಿಮ್ಮ ಸಿಂಹರಾಶಿಯವರಿಗೆ ಚತುರ್ಥದಲ್ಲಿ ಬುಧ ಇರ್ತಾರೆ, ಪಂಚಮದಲ್ಲಿ ಶುಕ್ರ, ಕುಜ, ರವಿ 3 ಗ್ರಹಗಳು ಇರ್ತಾರೆ. ಸರಿ, ಹಾಗಾದರೆ ಏನು ಫಲ? ಮೊದಲು ಬುಧನ ಫಲ ನೋಡೋಣ. ಬುಧ ನಿಮಗೆ ಲಾಭಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ, ಚತುರ್ಥದಲ್ಲಿ ಸುಖಸ್ಥಾನದಲ್ಲಿ ಮಾತೃಸ್ಥಾನದಲ್ಲಿ ಇದ್ದಾರೆ.
ವಾಹನ ಸ್ಥಾನದಲ್ಲಿ ಇದ್ದಾರೆ. ಈ ತಿಂಗಳಲ್ಲಿ ಹೆಚ್ಚು ಸುಖ ಇಲ್ಲ, ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಜೊತೆಗೆ ವಾಹನ ಖರೀದಿ ಮಾಡೋದಕ್ಕೆ ಈ ಒಂದು ತಿಂಗಳಲ್ಲಿ ಖಂಡಿತವಾಗಲೂ ನಿಮಗೆ ಯೋಗ ಇಲ್ಲ, ಬೇಡ. ವಾಹನ ಖರೀದಿ ತಿಂಗಳಲ್ಲಿ ಮಾಡೋದು ಅಷ್ಟೊಂದು ಉತ್ತಮ ಫಲ ಏನೂ ಅಲ್ಲ ನಿಮಗೆ. ಇದರಿಂದ ಏನು ನಿಮಗೆ ಒಳ್ಳೇದಾಗೋ ರೀತಿಯಾಗಿ ಕಾಣ್ತಾ ಇಲ್ಲ. ಹಾಗಾಗಿ ವಾಹನದ ಮಾತ್ರ ಸ್ವಲ್ಪ ವಿಳಂಬ ಮಾಡಿಬಿಡಿ. ಈವನ್ ವಾಹನದ ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ ಮಾಡೋವಂಥವ್ರಿಗೆ, ಅದರ ಸಂಬಂಧಪಟ್ಟಂಥ ವ್ಯಾಪಾರ, ಸ್ಪೇರ್ ಪಾರ್ಟ್ ಸರ್ವಿಸಿಂದ ಹಿಡಿದು ಸೇಲ್ಸಿಂದ ಹಿಡಿದು ಪ್ರತಿಯೊಂದು ಮಾಡಿಸೋರಿಗೆಲ್ಲ ಕೂಡ ಸ್ವಲ್ಪ ಹಿನ್ನಡೆನೇ ಇರುತ್ತೆ ಈ ಒಂದು ತಿಂಗಳಲ್ಲಿ. ಸರಿ, ನಾವು ಈಗ ಪಂಚಮದಲ್ಲಿರ್ತಕ್ಕಂಥ 3 ಗ್ರಹಗಳ ವಿಶೇಷ ಹಾಗೂ ಫಲಗಳನ್ನು ನೋಡೋಣ. ಏನು ಹೇಳುತ್ತೆ? ಕ್ರೋಧ ಮಾತೃಋಗಾಧಿಕಂ ತ್ವತೆ ಶುಭೆ ಪುತ್ರಸ್ಯ ಲಾಭೋಥವಾ ಆರೋಗ್ಯಂ ಧೀ ಪ್ರತಿಬೋಧಯಶ್ಚ ವನಸ್ಪತಶ್ಚ ಪುಣ್ಯೋದಯ ಅಂತ ಶ್ಲೋಕ. 5ನೇ ಮನೇಲಿ ರವಿ ಇದ್ರೇನು? ಬೃಹತ್ ಜಾತಕದಲ್ಲಿ ಬಹಳ ವಿಶೇಷವಾಗಿ ಹೇಳುತ್ತೆ. 5ನೇ ಮನೇಲಿ ರವಿ ಇದ್ರೆ ಸಂತಾನಕ್ಕೆ ವಿಶೇಷವಾದ ಫಲ, ಸಂಪತ್ತುಗಳು ಅಭಿವೃದ್ಧಿ ಆಗುತ್ತೆ. ವಿಶೇಷವಾಗಿ ಗಿರಿ ಸಂಚಾರಿಗಳಾಗ್ತೀರಾ. ಗಿರಿ ಸಂಚಾರ ಅಂದರೆ ದೇವಸ್ಥಾನಗಳು ಸುತ್ತೋದು, ಬೆಟ್ಟ ಗುಡ್ಡಗಳು ಸುತ್ತೋದು, ಟ್ರೆಕ್ಕಿಂಗ್ ಹೋಗುವಂಥದ್ದು, ಹಿಮಾಲಯಸ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತಿಲ್ಲ ಅಂತಂದರೆ ಗಿರಿಧಾಮಗಳು ಸುತ್ತುವಂಥದ್ದು ಹೆಚ್ಚಾಗುತ್ತೆ. ಮತ್ತು ವಂಚನೆಯಿಂದ ದೂರ ಆಗ್ತೀರಾ. ಜವಾಬ್ದಾರಿಯುತವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ. ಉದರ ರೋಗ ಅಂದರೆ ಹೊಟ್ಟೆ ನೋವು ನಿವೃತ್ತಿ ಆಗುತ್ತೆ. ಮತ್ತು ಸಣ್ಣ ಪುಟ್ಟ ಕೆಡುಕುಗಳು ಬಂದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡೋಂಥ ಶಕ್ತಿ ಇರುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆಯ ಸ್ವಾಸ್ಥ್ಯ, ಪ್ರತಿಭಾ ವಿಕಾಸ, ಮಾನಸಿಕ ತೃಪ್ತಿ ನಿಮಗೆ ದೊರಕುತ್ತೆ. ಸಿಟ್ಟು ದೂರ ಆಗುತ್ತೆ, ರೋಗಗಳು ದೂರ ಆಗುತ್ತೆ, ಮತ್ತು ನಿಮ್ಮ ಮಕ್ಕಳಿಂದ ಒಳ್ಳೆಯ ಹೆಸರು ಪಡಿತೀರಾ. ಇವೆಲ್ಲವನ್ನು ಕೂಡ ನಾವು ಭಾಳ ಚೆನ್ನಾಗಿ ಹೇಳ್ಬೋದು. ಜೊತೆಗೆ ಸ್ವಲ್ಪ ಮಟ್ಟಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರೋಂಥವ್ರು ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ. ಯಾಕೆಂದರೆ ರವಿ, ಸೂರ್ಯ ಹಾರ್ಟ್ಗೆ ಅಧಿಪತಿ. ಸೂರ್ಯ ಆತ್ಮ ಜಗತಸ್ತುಷಶ್ಚ. ಸೂರ್ಯ ಜಗತ್ತಿನ ಆತ್ಮ, ಜಗತ್ತಿನ ಕಣ್ಣು. ಕಣ್ಣಿಗೆ, ಆತ್ಮಕ್ಕೆ, ಹಾರ್ಟ್ಗೆಲ್ಲ ಅಧಿಪತಿ ಸೂರ್ಯನೇ. ಅಲ್ಲಗಾಯ್ತು, ಸೂರ್ಯನೂ ನಿಮ್ಮ ಪಾಸಿಟಿವ್ ಆದರು. ನಿಮ್ಮ ರಾಶಿಯಾಧಿಪತಿ ಕಣ್ರಿ, ಅಂದರೆ ನಿಮ್ಮ ದೇಹಕ್ಕೆ, ನಿಮ್ಮ ಶರೀರಕ್ಕೆ ಅಧಿಪತಿ ಸೂರ್ಯ. ಸರಿ, 2ನೇದು ನಾವು ಯಾರು? ಕುಜ. ಕುಜ ನಿಮಗೆ ಸುಖಸ್ಥಾನಾಧಿಪತಿ ಹಾಗೂ ಭಾಗ್ಯಸ್ಥಾನಾಧಿಪತಿ. ಪಂಚಮದಲ್ಲಿದ್ದಾಗ ಏನಾಗುತ್ತೆ? ವಿಶೇಷವಾದಂಥ ಫಲ ಏನು? ಮಾನಸಿಕ ಶಾಂತಿ ಅನ್ನೋದು ನಿಮಗೆ ಅಭಿವೃದ್ಧಿ ಆಗುತ್ತೆ. ವಿಶೇಷವಾದ ಫಲ ಮಾನಸಿಕ ಶಾಂತಿ ಅನ್ನುವಂಥದ್ದು ಅಭಿವೃದ್ಧಿ ಆಗುತ್ತೆ. ಜಾತಂ ಜಾತಂ ಹಂತಿ ಹಸಿರುಕ್ ಅನ್ನುವಂತಹ ಒಂದು ಶ್ಲೋಕ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಂದರೆ ಸ್ವಲ್ಪ ಜಡತ್ವ ನಿಮಗೆ ಪ್ರಾಪ್ತಿಯಾಗುತ್ತೆ, ಸೋಂಬೇರಿತನ ಪ್ರಾಪ್ತಿಯಾಗುತ್ತೆ. ಆಮೇಲೆ ಯಾವುದೇ ಕೆಲಸ ಮಾಡೋದಕ್ಕೆ ಕೈ ಹಾಕಬೇಕಾದ್ರೆ ಒಂದು ಸ್ವಲ್ಪ ವಿಳಂಬ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಹೋಗದೆ ಸೋಲೋ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಅಗ್ನಿತತ್ವ ಆಗಿರೋದ್ರಿಂದ ಕುಜ ನಿಮಗೆ ಒಳ್ಳೆ ಬಲಿಷ್ಠವಾದ ಫಲವನ್ನು ಕೊಡ್ತಾರೆ. ಮಾನಸಿಕ ಖಿನ್ನತೆಗಳನ್ನು ದೂರ ಮಾಡಿ ಮಕ್ಕಳಿಂದ ಒಂದು ಶಕ್ತಿ, ಸಂತೋಷ, ಅಭಿವೃದ್ಧಿ ಹೊಂದುತ್ತೀರಾ. ಜ್ಞಾಪಕ ಇಟ್ಕೊಳ್ಳಿ, ಸುಖಸ್ಥಾನಾಧಿಪತಿ ಪಂಚಮದಲ್ಲಿದ್ದಾರೆ, ಆಸ್ತಿಯನ್ನು ಮಾಡ್ತೀರಾ, ಮಕ್ಕಳಿಂದ ಸಂತೋಷ, ಸಂತಾನಕ್ಕೆ ಒಳ್ಳೆಯದು, ಪೂರ್ವ ಪುಣ್ಯ ನಿಮ್ಗೆ ಲಭಿಸುತ್ತೆ. ಹಾಗೂ ಭಾಗ್ಯಸ್ಥಾನಾಧಿಪತಿ ಪೂರ್ವದಲ್ಲಿದ್ದಾರೆ, ಭಾಗ್ಯಗಳು ವೃದ್ಧಿಯಾಗಿ ಸುಖವನ್ನು ಪಡೀಲಿಕ್ಕೆ ಬಹಳ ಸುಂದರವಾದಂಥ ಮಾರ್ಗವನ್ನು ಕುಜ ನಿಮಗೆ ಕೊಡ್ತಾರೆ. ಇನ್ನು 5ನೇ ಮನೆಯಲ್ಲಿ ಶುಕ್ರ. ಶುಕ್ರ ಪಂಚಮದಲ್ಲಿರಲು ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೇ ಸಾತ್ಮಜಂ ಎಂದು ಮಹಾಧನ ಸಂಪನ್ನರಾಗಿ ರಾಜ ಸಮೀಪೆ ವಾಸಃ ಅಂದರೆ ಒಂದು ಸರ್ಕಾರಿ ಉದ್ಯೋಗ ಗಿಟ್ಟಿಸ್ಕೊಳ್ಳೋದು, ಅಥವಾ ಸರ್ಕಾರ ಉದ್ಯೋಗ ಮಾಡ್ತಾ ಇದ್ರೆ ಅಭಿವೃದ್ಧಿ ಆಗೋದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ಅಥವಾ ಉನ್ನತ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗೋದು, ಸಾಮಾಜಿಕ ಸ್ಥಾನಮಾನಗಳು ವೃದ್ಧಿ ಆಗುವಂಥದ್ದು, ಧಾರ್ಮಿಕರಾಗ್ತಿರ ವ್ಯಕ್ತಿಗಳು, ಶಾಸ್ತ್ರಕುಲರು, ಕುಟುಂಬ ಸೌಖ್ಯಗಳನ್ನು ಪಡಿತೀರಾ, ಮಹಾಬುದ್ಧಿವಂತರು, ಸಂತಾನವನ್ನು ಅಪೇಕ್ಷೆ ಮಾಡುವಂಥವರು, ಬಹು ವಿಲಾಸಿಯು, ಬಹು ಸ್ತ್ರೀರತ್ನರು, ಬಹು ಸಂತಾನಿಯು, ಒಳ್ಳೆ ಯಾನಗ್ರಹ ಉಳ್ಳವರಾಗುವೆಂದು. ಸ್ತ್ರೀ ದೇವತಾನುಗ್ರಹ ಅಂದರೆ ಹೆಚ್ಚು ಅಮ್ಮನವ್ರನ್ನ ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಅನುಗ್ರಹ ಸಿಕ್ಕಿ ಈ ತಿಂಗಳು ಕಾವ್ಯ, ಸಾಹಿತ್ಯ, ಸಂಗೀತ, ಚಿತ್ರಕಲೆ ಇದನ್ನೆಲ್ಲ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಒಳ್ಳೆ ಮಾನ, ಸನ್ಮಾನ, ಅಭಿವೃದ್ಧಿಯಾಗಿ ತುಂಬ ಚೆನ್ನಾಗಿದ್ದು, ಮಿತ್ರ ಬಂಧು ಕಳತ್ರ ಭಾಗ್ಯ ಅನ್ನುವಂಥದ್ದು ಅಭಿವೃದ್ಧಿಯಾಗಿ ನಿರ್ಮಲವಾದ ಮನಸ್ಸು, ವಿದೇಶಿ ಪ್ರಯಾಣ ಎಲ್ಲವೂ ಕೂಡ ನಿಮಗೆ ತೃಪ್ತಿಯಾಗಿ ಶುಕ್ರ ಕೊಡ್ತಾನೆ. ಶುಕ್ರ ನಿಮಗೆ ತೃತೀಯಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿ. ಹಾಗಾಗಿ ಉದ್ಯೋಗದಲ್ಲಿ ಸಮಸ್ಯೆ ಇಲ್ಲ. ವ್ಯಾಪಾರದಲ್ಲಿ ಬುಧ ಬಂದು ಶತ್ರು ಸ್ಥಾನದಲ್ಲಿರೋದ್ರಿಂದ ನಾರ್ಮಲ್ ಆಗಿ ಹೋಗುತ್ತೆ. ವ್ಯಾಪಾರದಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏನು ದೊಡ್ಡ ವ್ಯತ್ಯಾಸ ಇಲ್ಲ, ನಾರ್ಮಲ್ ಆಗಿ ಹೋಗುತ್ತೆ.
ಬಟ್ ಆರೋಗ್ಯ ಸ್ಥಿತಿಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು. ಅದು ಹೊಟ್ಟೆ ಸಂಬಂಧಪಟ್ಟದ್ದು ಮಾತ್ರ ಸ್ವಲ್ಪ ಹುಷಾರಾಗಿರಿ. ಅದು ಕೂಡ ಸ್ವಾಭಾವಿಕವಾಗಿ ಪರಿಹಾರ ಆಗುತ್ತೆ. ಆದರೂ ಸಹ ನೀವು ಒಂದು ಸ್ವಲ್ಪ ಜಾಗೃತೆ ವಹಿಸ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಡಿಸೆಂಬರ್ 3 ಶಿವದೀಪೋತ್ಸವ ಇದೆ. ಅವತ್ತು ಈಶ್ವರನ ಆರಾಧನೆ ಮಾಡಿ. ಡಿಸೆಂಬರ್ 4 ದತ್ತಾತ್ರೇಯರ ಜಯಂತಿ ಇದೆ. ಖಂಡಿತ ಗುರುಗಳ ದರ್ಶನ ಮಾಡಿ. ಕಾಲಭೈರವಾಷ್ಟಮಿ 12ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ 12 ಕಾಲಭೈರವಾಷ್ಟಮಿ. ಅವತ್ತು ಕಾಲಭೈರವನ ಆರಾಧನೆ ಮಾಡಿ. 16ನೇ ತಾರೀಕು ಡಿಸೆಂಬರಿಂದ ಧನುರ್ಮಾಸ ಪೂಜಾ ಪ್ರಾರಂಭ. ಬೆಳಗ್ಗೆ ಬೇಗ ಎದ್ದು ಸ್ವಾಮಿ ದರ್ಶನ, ದೇವರ ದರ್ಶನ ಮಾಡುವಂಥದ್ದು ಬಹಳ ಉತ್ತಮ. ಕೇತು ಜಯಂತಿ 19ನೇ ತಾರೀಕು ಬರುತ್ತೆ. ಯಾರ್ಯಾರಿಗೆ ಪಿತೃದೋಷ, ಪಿತೃಶಾಪ ಇತ್ಯಾದಿಗಳು ಇರುತ್ತಂಥವ್ರು ಕೇತು ಜಯಂತಿ ದಿನ ಕೇತು ದರ್ಶನ ಮಾಡಿ ಆರಾಧನೆ ಮಾಡಿ. ಇನ್ನು 30ನೇ ತಾರೀಕು ಡಿಸೆಂಬರು ವೈಕುಂಠ ಏಕಾದಶಿ. ಅವತ್ತು ಸ್ವಾಮಿ ದರ್ಶನವನ್ನು ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ. ಖಂಡಿತ ಸ್ವಾಮಿ ಅನುಗ್ರಹ ಅಂತ ನಿಮಗೆ ಸಿಗುತ್ತೆ. ಸರಿ, ಏನೋ ಗುರುಬಲ ಬಂದುಬಿಡ್ತು, ಆಯಿತು, ಸಂತೋಷ. ಈಗ ಡಿಸೆಂಬರ್ 5ರಿಂದ ಗುರುಬಲ ಬಂದುಬಿಡ್ತು ಸಿಂಹರಾಶಿಯವರಿಗೆ. ಏನು ಮಾಡ್ತೀರಾ? ಬರೋ ವರ್ಷ ಜೂನ್ 2ನೇ ತಾರೀಕು ಆದಮೇಲೆ 12ನೇ ಮನೆಗೆ ಬಂದು ಕೂತ್ಕೋತಾರೆ. 12ನೇ ಮನೆ ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಸ್ಥಾನ. ಗುರು ನಷ್ಟ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ದುಡ್ಡು ನಷ್ಟ ಆಗುತ್ತೆ, ಸಂತಾನ ನಷ್ಟ ಆಗುತ್ತೆ. ಅದನ್ನು ಕ್ರಮವಾಗಿ ಹೇಳ್ಕೊಂಡ್ರೆ ನಿಮಗೆ ಭಯ ಆಗುತ್ತೆ. ಹಾಗಾಗಿ ಬರೋ ವರ್ಷ ಅಂದರೆ 2026 ಜೂನ್ 2ನೇ ತಾರೀಕು ನೀವು ಗುರುಶಾಂತಿ ಮಾಡಿಕೊಳ್ಳೇಬೇಕು. ಅದ್ರ ನಿಲುವಾಗಿ ಗುರುಶಾಂತಿ ಮಹಾಯಾಗ ನಾನು ಮಾಡ್ತಾ ಇದ್ದೇನೆ. ಇದೇ ಅತ್ತಿಬೆಲೆ, ಬೆಂಗಳೂರು ಸುಮಾರು 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೊಸೂರು ರೋಡಲ್ಲಿ ಬರುವಂಥದ್ದು ಅತ್ತಿಬೆಲೆ. ಅಲ್ಲಿ ವಿಶೇಷವಾದಂಥ ದೇವಸ್ಥಾನ ಶನೇಶ್ವರ, ರಾಜರಾಜೇಶ್ವರಿ ಹಾಗೂ ಆಂಜನೇಯ ಸ್ವಾಮಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಗುರುಶಾಂತಿ ಮಹಾಯಾಗ ಹಾಗೂ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನಾದಿ ಪಂಚ ರುದ್ರಮುಖ ಹೋಮ, ಗಣಪತಿ ನವಗ್ರಹ ಮೃತ್ಯುಂಜಯ ಆಯುರ್ನಕ್ಷತ್ರ ಇಷ್ಟದೇವತಾ ಕುಲದೇವತಾ ಸಹಿತ ಪ್ರಧಾನ ಹೋಮಗಳನ್ನೆಲ್ಲ ನಾನು ಹಮ್ಮಿಕೊಂಡಿದ್ದೀನಿ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸಿಂಹರಾಶಿಯವರು ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರನ್ನು ಸಂಕಲ್ಪಕ್ಕೆ ನೋಂದಾಯಿಸಿ. ಬರೀ 1000 ಜನಕ್ಕೆ ಮಾತ್ರನೇ ಅಲೌಡ್ ಇದೆ. 1000 ಜನಕ್ಕಿಂತ ಹೆಚ್ಚು ಜನಕ್ಕೆ ನಾವು ಇಲ್ಲಿ ಸಪೋರ್ಟ್ ಮಾಡ್ತಾಯಿಲ್ಲ. ಓನ್ಲಿ 1000 ಟಿಕೆಟ್ಸ್ ಮಾತ್ರ. ಒಬ್ಬರಿಗೆ 1001 ರೂಪಾಯಿ ಚಾರ್ಜನ್ನು ಮಾಡುತ್ತೆ. ನಿಮಗೆ ಪೂಜೆ ಆಗುತ್ತೆ, ಹೋಮ ಆಗುತ್ತೆ. ಹೋಮ ಆಗಿ ನಿಮಗೆ ಪ್ರಸಾದ ಮನೆಗೆ ಬರುತ್ತೆ. ಕರುಂಗಲಿ ಮಾಲ, ಶಿವ ಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆಯನ್ನು ಪೂಜೆ ಮಾಡಿ ಅಕ್ಷತೆ ಸಮೇತವಾಗಿ ವಿತ್ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತವಾಗಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬಂದು ಸೇರುತ್ತೆ. ಹಾಗಂತ ದುಡ್ಡು ಹಾಕ್ದವರೇ ಬರಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ನಿಮ್ಮ ಕುಟುಂಬ ಸಪರಿವಾರ ಸಮೇತವಾಗಿ ಬಂದ್ಬೋದು. ಅಡ್ರೆಸ್ ಎಲ್ಲ ಇನ್ನೇನೋ ಒಂದು ತಿಂಗಳಿದೆ ಅನ್ಬೇಕಾದ್ರೆ ನಾನೆಲ್ಲ ನನಗೆ ಯೂಟ್ಯೂಬಲ್ಲಿ ಕೊಡ್ತೀನಿ. ಖಂಡಿತ ಬಂದು ಯಾಗವನ್ನು ದರ್ಶನ ಮಾಡ್ಬೋದು. ವಿಶೇಷವಾದ ಯಾಗ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ 8431384001 ಇದು ಒಂದೇ ನಂಬರಿಂದ ಮಾತ್ರ ನೀವು ಮಾತಾಡಿ ಅಮೌಂಟ್ ಪೇ ಮಾಡಿ ನೀವು ಮಾತುಕತೆ ಮಾಡಿ ಫೈನಲ್ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. 1000 ಜನ ಆದಮೇಲೆ ಖಂಡಿತ ಬಲವಂತ ಮಾಡೋಕ್ಕೆ ಹೋಗ್ಬೇಡಿ, ನಾವು ಅವಕಾಶ ಕೊಡ್ತಾ ಇದ್ದೀವಿ. ಗುರುಶಾಂತಿ ಮಹಾಯಾಗ ಅದರ ಬಗ್ಗೆನೂ ತಿಳಿಸಿದೆ. ಚಿಂತೆ ಮಾಡೋದು ಬೇಡ. ಈ ತಿಂಗಳು ನಿಮಗೆ ಅದ್ಭುತವಾಗೇ ಇದೆ. ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ಕಾಯಿಲೆ ಬರ್ತಿದ್ದಾಗ ಬ್ಯಾಲೆನ್ಸ್ ಮಾಡಿ. ಯಾವುದಕ್ಕೂ ದೊಡ್ಡ ಡಿಸಿಷನ್ಸ್ ತೊಗೋಬೇಕು ಅಥವಾ ಮೇಜರಾಗಿ ನಾನು ಕೆಲಸ ಮಾಡಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಪರಿಹಾರಗಳಿದ್ರೆ ಸುಲಭವಾಗಿ ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ತೃಪ್ತಿಯಾದಂಥ ಅನುಗ್ರಹನ ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.